ಸರ್ ಈಗ ಮತ್ತೆ ಅಂತ ಒಂದು ಸಂದರ್ಭ ಬಂದಿದೆ. ಹೌದು, ಸರಿಯಾದ ರೀತಿಯಲ್ಲಿ ಪಾಠ ಕಲಿಸುವಂಥ ಸಂದರ್ಭ. ನೀವು ಸೇನೆಯಲ್ಲಿದ್ದಂಥವರು, ಜೊತೆಗೆ ಏನಂದರೆ ಈ ಸೇನೆಯ ತಂತ್ರಗಾರಿಕೆ ಯಾವ ರೀತಿ ಇರುತ್ತೆ, ಯುದ್ಧ ತಂತ್ರ ಯಾವ ರೀತಿ ಇರುತ್ತೆ? ಮೊದಲಿಗೆ ನೀವು ಹೇಳಿದಾಗೆ ನಿಮ್ಮ ಚಾನೆಲ್ಗಳು ತೋರಿಸಿದಾಗೆ ಅರಬ್ಬಿ ನಮ್ಮ ದೇಶ ಒಂದು ಪರ್ಯಾಯ ದ್ವೀಪ ಇದು. ಇದು 3 ಕಡೆ ನೀರಿದೆ, ಒಂದು ಕಡೆ ಭೂಭಾಗ ಇದೆ. ಸೊ ಈ ಎಲ್ಲರಿಗಿಂತ ಮುಂಚೆ ಈಗ ನಮಗೆ ಪ್ರಾಬ್ಲಮ್ ಆಗ್ತಿರೋದು ಲ್ಯಾಂಡ್ ರೂಟಿಂದ. ಅಂದರೆ ಇಲ್ಲಿವರೆಗೆ ಎಲ್ಲೆಲ್ಲಿ ಅಟ್ಯಾಕ್ಗಳಾಗಿದ್ದು ಎಲ್ಲ ಈ ಮೊಹಮ್ಮದ್ ಗೋರಿ, ತೊಗೊಲಕ್, ಗಜನಿ ಇವರೆಲ್ಲ ಆ ಕಡೆಯಿಂದಲೇ ಬಂದಿದ್ದು. ಅಫ್ಘಾನಿಸ್ತಾನ ಈ ಕಡೆಯಿಂದ ಇರಾಕಿಂದ ಬಂದಿರೋದು. ನಾರ್ದರ್ನ್ ಸೆಕ್ಟರ್ ಈಸ್ ಎ ವೆರಿ ಮಚ್ ವಲ್ನರಬಲ್. ಈ ಮೊಘಲ್ಸ್ ಎಲ್ಲ ಬಂದವರು. ಸೊ ಅನ್ಫಾರ್ಚುನೇಟ್ಲಿ ಆ ಕಡೆನೇ ಪಾಕಿಸ್ತಾನಕ್ಕೆ ನಮಗೆ ಡಿವೈಡ್ ಆಗಿತ್ತು ಅದು. ಸೊ ಪಾಕಿಸ್ತಾನ ಡಿವೈಡ್ ಆದಮೇಲೆ ಈ ನಾರ್ದರ್ನ್ ಸೆಕ್ಟರ್ ಏನಿದೆ ಮತ್ತು ಈಸ್ಟರ್ನ್ ಸೆಕ್ಟರ್ ಬಾಂಗ್ಲಾದೇಶದ್ದು, ಸದರ್ನ್ ಸೆಕ್ಟರ್ ಹಿಂದೂ ಮಹಾಸಾಗರ, ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲ್, ಇದನ್ನು ನಾವು ಮೊದಲಿಗೆ ಸುರಕ್ಷತೆ ಮಾಡ್ಕೋಬೇಕು. ಸುರಕ್ಷತೆ ಅಂದರೆ ನಮ್ಮ ಹಡಗುಗಳು ಎಲ್ಲ ಹೋಗಿ ಸಬ್ಮೆರಿಗಳು, ಹಡಗುಗಳು ಈಗೆಲ್ಲ ಹೋಗಾಗಿದೆ. ಟ್ರಯಲ್ ಫೈರಿಂಗ್ ಆಗಿದೆ ಅಂತ ನಿಮ್ಮ ಚಾನಲ್ಗಳಲ್ಲಿ ತೋರಿಸ್ತಾ ಇದ್ದರು. ಮಿಸೈಲ್ಸ್ಗಳು 75-80 ಕಿಲೋಮೀಟ್ರ್ ಸರ್ಫೇಸ್ ಟು ಏರ್ ಮಿಸೈಲ್ಸ್, ಯಾವುದೇ ಏರೋಪ್ಲೈನ್ಸ್ಗಳಾಗಲಿ ಅವ್ರದ್ದು ಏನೇ ಆಗಲಿ ಅದನ್ನು ನಾವು ಉಳಿಸಿ ಮಾಡಬೇಕಂತೇಳಿ ಅಲ್ಲಿ ನಿಂತ್ಕೊಂಡಿದ್ದೇವೆ. ಅದೇ ರೀತಿ ಇಲ್ಲಿ ಲ್ಯಾಂಡಲ್ಲಿ ನೋಡೋದಾದರೆ ಸಂಪೂರ್ಣ ಯುದ್ಧ ನಾವು ಕೇವಲ ಉಗ್ರವಾದಿಗಳ ನೆಲೆಗಳನ್ನು ಧ್ವಂಸ ಮಾಡ್ತೀವಿ ಅಂಥೇಳಿ ಆ ಕಡೆ ಮಾಡ್ತಾಯಿದ್ರೆ, ಈ ಕಡೆ ಪಂಜಾಬ್ ಕಡೆಯಿಂದ ಬಂದರೆ, ರಾಜಸ್ಥಾನ ಕಡೆಯಿಂದ, ಗುಜರಾತ್ ಕಡೆಯಿಂದ ಬಂದರೆ ಏನು ಮಾಡ್ತೀರಿ? ಸೊ ಆ ಕಡೆ ಅದನ್ನು ಸುರಕ್ಷತೆ ಮಾಡ್ಕೋಬೇಕು. ಅದಕ್ಕೆ ತಕ್ಕಂತೆ ಸೈನ್ಯ, ಏರ್ಫೋರ್ಸ್ ಎಲ್ಲ ರೆಡಿಯಾಗಿರಬೇಕು. ಸೊ ಈ ಕಾರ್ಯಗಳು ನಡೀತಾ ಇದೆ. ಈಗ ಈ ಕಾರ್ಯಗಳು ಆಲ್ಮೋಸ್ಟ್ ನನ್ನ ಮನಸ್ಸಿಗೆ ಇದಾಗಿದೆ. ಸೊ 4-6 ಕಡೆಯಿಂದಲೂ ಇದು ಮಾಡಿ ಆಮೇಲೆ ಅವರ ಕತ್ತನ್ನು ಇಸ್ಕೋಬೇಕು. ಅದನ್ನು ಆ ಪರಿಸ್ಥಿತಿ ಮಾಡಬೇಕು. ಇವನ್ನ ಐಸೋಲೇಷನ್ ಮಾಡಬೇಕು. ಫಸ್ಟು ಐಸೋಲೇಷನ್ ಮಾಡಿ ಅವ್ರನ್ನ ನೀರಿಲ್ಲದಾಗೆ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ. ಅದು ಬಹಳ ದೊಡ್ಡ ಕಾರ್ಯ ಮಾಡಿದ್ದಾರೆ. ಅದು ಎಷ್ಟೋ ವಾರಗಳಲ್ಲಿ ಮಾಡಲಿಲ್ಲ, ಈ ಸರಿ ಮಾಡಿದ್ದಾರೆ. ತುಂಬ ಒಳ್ಳೆಯದು. 70-80% ಗೋಧಿ, ಭತ್ತ, ಕಬ್ಬು ಇವೆಲ್ಲ ಬೆಳೀತಾಯಿದ್ರು. ಈಗ ಅದು ಇಲ್ದಂಗೆ ಹೋಗಿ ನೀರಿಲ್ದಂಗೆ ಸಾಯ್ತಾರೆ ಅವರು. ಸಾಯಬೇಕು. ನಮ್ಮಲ್ಲಿ ಯಾವತ್ತೂ ಹೇಟೆಡ್ನೆಸ್ ಇಲ್ಲ ನಮ್ಮ ಇಂಡಿಯಾದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ DNA ಯಲ್ಲಿಲ್ಲ ಯಾರಿಗೂ ಬೇರೆಯವರಿಗೆ ತೊಂದರೆ ಕೊಡಲಿಕ್ಕೆ. ಆದರೆ ನಮ್ಮನ್ನು ಕೆಣಕಿದ್ರೆ ಮಾತ್ರ ನಾವು ಆಕ್ರಮಣ ಅವನು 1000 ಸರಿ ಯೋಚನೆ ಮಾಡಬೇಕು. ಈ ದೇಶದಲ್ಲಿ ಮಹಾತ್ಮ ಗಾಂಧಿ, ಗೌತಮ್ ಬುದ್ಧ, ಮಹಾವೀರರು, ದೊಡ್ಡ ವಿವೇಕಾನಂದ ಎಲ್ಲ ಹುಟ್ಟಿದ್ರು. ಅದೇ ರೀತಿ ಭಗತ್ ಸಿಂಗ್ನೂ ಹುಟ್ಟಿದ್ದಾರೆ, ಅದೇ ರೀತಿ ಚಂದ್ರಶೇಖರ್ ಹುಟ್ಟಿದ್ದಾರೆ, ಅದೇ ರೀತಿ ವೀರಗಳು ಈ ಜನರಲ್ ಮಾಣಿಷಾದಂತಹ ದೊಡ್ಡ ದೊಡ್ಡ ನಾಯಕರು, ಸೇನಾಧಿಕಾರಿಗಳು ಹೋಗಿದ್ದಾರೆ. ನಮ್ಮಲ್ಲಿ ವೀರತ್ವಕ್ಕೆ ಏನು ಕಡಿಮೆ ಇಲ್ಲ ರಂಗನಾಥ್ ಅವರೇ, ವೀರತ್ವಕ್ಕೆ ಏನು ಕಮ್ಮಿ ಇಲ್ಲ. ನಮಗೆ ಆದ ಅವಮಾನವನ್ನು ಅವ್ರನ್ನ ಇದೇ ರೀತಿ ಬಟ್ಟೆ ಬಿಚ್ಚಿ ಆಸಿಮ್ ಮುನೀರ್ ಅವನನ್ನು ಇದೇ ರೀತಿ ಅವನ್ನ ಕತ್ತು ಸೀಳಿ ಇಲ್ಲಿ ತರಬೇಕು. ಅವರು ಈ ಕಾಲಲ್ಲಿ ಇಡಬೇಕು. ಅದು ಎಂಥ ಒಂದು ಇದಾದರೂ ಸಹ ನಮ್ಮ ಯೋಧರುಗಳು ರೆಡಿ ಇದ್ದಾರೆ. ನಾವು ರೆಡಿ ಇದ್ದೀವಿ. ನಾವು ನೋಡಿ ನಮ್ಮ ಜನಗಳನ್ನು ಕಣ್ಣಲ್ಲಿ ರಕ್ತವೆಲ್ಲ ನೀರಲ್ಲಿ ರಕ್ತ ಸುರಿತಾ ಇದೆ. ಸಾಬ್ ಹಮ್ಕು ಹುಕುಮ್ ದೋ ಸಾಬ್, ಹಮ್ ಜಾಯಂಗೆ. ಹಮಾರ ಸರ್ ಕಟ್ ಸಕ್ತಾ ಹೈ ಲೇಕಿನ್ ಸರ್ ಜುಕಾ ನಹೀ ಸಕ್ತಾ. ನಾವು ತಲೆ ಕಟ್ಟಾಗ್ಬೋದು, ಆದರೆ ನಮ್ಮ ತಲೆ ತಗ್ಗುವುದಿಲ್ಲ. ನಮ್ಮ ತಲೆ ತಗ್ಗಬಾರ್ದು. ಅದು ಈ ರೀತಿ ಸ್ವಾಭಿಮಾನ ಇಟ್ಕೊಂಡಿರ್ಬೇಕೀಗ. ಇನ್ನು ಮೇಲೆ ಏನಾಗ್ತಾ ಇದ್ದಾರೆ, ಮೋದಿಯವರ ಒಂದು ಕಲ್ಪನೆಗೆ ಮೀರಿದ ಒಂದು ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಕಲ್ಪನಾತೀತವಾಗಿ ಪ್ರಪಂಚದಲ್ಲಿ ಯಾರೂ ಆಗಿರಬಾರ್ದು. ಅಂಥದ್ದನ್ನು ಪಾಠವನ್ನು ನಾವು ಕಲಿಸಲೇಬೇಕು.